ಯುದ್ಧ ನಡೆದ್ರೆ ಅಂತ ಸಂದರ್ಭದಲ್ಲಿ ಪ್ರಿಪೇರ್ ಆಗೋದಕ್ಕೋಸ್ಕರ ಜನಕ್ಕೆ ಇವುಗಳ ಬಗ್ಗೆ ಅರಿವು ಇರೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಈಗ ಆ ಬಾರ್ಡರ್ ಪ್ರದೇಶಗಳಲ್ಲಿ ಕರೆಂಟ್ ಅನ್ನ ತೆಗೆದು ಜನರನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಆಗಿ ಯುದ್ಧ ನಡೆದ್ರೆ ಯಾವುದೇ ರೀತಿ ಕರೆಂಟ್ ಇಲ್ಲ ಅಂದ್ರೂ ನಾವು ನಮ್ಮ ಬದುಕನ್ನ ಕಾಯ್ದಿಟ್ಕೋಬೇಕಾಗತ್ತೆ. ನಮಸ್ಕಾರ ವೀಕ್ಷಕರೇ, ಇದೊಂದು ಲೆಟರ್ ನಂಗೂ ಯಾರೋ ಒಬ್ರು ಕಳಿಸಿದ್ರು. ತುಂಬಾ ಜನ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇರ್ತಾರೆ ಅನ್ನಲ್ಲ, ಅದ್ರಲ್ಲಿ ಇದು ಕೂಡ ಒಂದು. ಬ್ಲಾಕ್ ಔಟ್ ಡೇಗೆ ಪ್ರಿಪರೇಷನ್ ಅನ್ನೋದು ನಡೀತಾ ಇದೆಯಾ, ನಮ್ಮ ದೇಶದಲ್ಲಿ ಇಂಥ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಲೆಟರ್ ಸಾಕ್ಷಿ ಅನ್ನಿಸುತ್ತೆ. ಇದು ಒರಿಜಿನಲ್ ಡೂಪ್ಲಿಕೇಟ್ ಆದ್ರೆ ಅಷ್ಟು ಈಸಿಯಾಗಿ ನನಗೂ ಹೇಳೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಸೈನ್ ಎಲ್ಲ ಕಾಣಿಸ್ತಾ ಇದೆ. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಫಿರೋಜ್ಪುರ್ ಕಂಟೋನ್ಮೆಂಟ್ ಅಂತ ಏನೋ ಇದೆ, ಜಾಗ ಪಂಜಾಬ್ 152001. ಈ ಪ್ಲೇಸ್ ಅಲ್ಲಿ 3ನೇ ತಾರೀಕು ಮೇ 2025 ಡೆಪ್ಯೂಟಿ ಕಮಿಷನರ್ ಫಿರೋಜ್ಪುರ್ ಸ್ಟೇಷನ್ ಹೆಡ್ ಕ್ವಾರ್ಟರ್ಸ್ ಫಿರೋಜ್ಪುರ್ ರಿಹರ್ಸಲ್ ಫಾರ್ ದ ಬ್ಲಾಕ್ ಔಟ್ ಇನ್ ಕಂಟೋನ್ಮೆಂಟ್ ಏರಿಯಾ. ಅಂದ್ರೆ ಮುಂದೆ ಏನಾದ್ರು ಬ್ಲಾಕ್ ಔಟ್ ಡೇ ಆದ್ರೆ ಅದಕ್ಕೆ ರಿಹರ್ಸಲ್ ಮಾಡಿಸ್ಕೊಳ್ತಾರೆ. ಅಂದ್ರೆ ಪ್ರಾಕ್ಟೀಸ್ ಟ್ರೈನಿಂಗ್ ಅನ್ಕೊಳ್ಳಿ, ಈ ತರ ರಿಹರ್ಸಲ್ ಮಾಡ್ತಾರೆ. ನಾರ್ಮಲಿ ಸೇಫ್ಟಿ ಡ್ರಿಲ್ ಅಂತ ಮಾಡ್ತಾರೆ. ಈಗ ಯುದ್ಧಕ್ಕೆ ಬಿಫೋರ್ ಕೆಲವಷ್ಟು ಪ್ರಾಕ್ಟೀಸ್ ಗಳನ್ನ ಮಾಡ್ತಾರೆ. ಯುದ್ಧ ನಡೆದ್ರೆ ಯಾವ ತರ ನಾವು ಫೇಸ್ ಮಾಡ್ಬೇಕಾಗುತ್ತೆ ಅಂತ, ಅದನ್ನ ವಾಲ್ ಡ್ರಿಲ್ ಅಂತ ಏನೋ ಕರೀತಾರೆ. ಅದೇ ರೀತಿ ಇಲ್ಲಿ ರಿಹರ್ಸಲ್ ಅಂತ ಕರೆದಿದ್ದಾರೆ. ಬ್ಲಾಕ್ ಔಟ್ ಮುಂದೆ ಆಗಬಹುದು, ಅದಕ್ಕೆ ರಿಹರ್ಸಲ್ ಮಾಡೋಣ ಅಂತ ಹೇಳಿ ಒಂದು ಟೈಮಿಂಗ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ನಾನು ಈ ತರದನ್ನ ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ನೋಡ್ತಾ ಇದ್ದೆ. ಸೇಫ್ಟಿ ಡ್ರಿಲ್ ಅಂತ ಮಾಡೋರು, ಎಮರ್ಜೆನ್ಸಿ ಏನಾದ್ರು ಬೆಂಕಿ ಹತ್ಕೊಳ್ತು, ಬೆಂಕಿ ಅನಾಹುತ ಆಯ್ತು ಅಂದ್ರೆ ಜನ ಎಲ್ಲ ಎಲ್ಲೋಗಿ ನಿಂತ್ಕೋಬೇಕು, ಯಾವ ರೀತಿ ಬಚಾವ್ ಆಗಬೇಕು, ಅವ್ರನ್ನ ಕಾಪಾಡುವಂತ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವ್ರು ಏನೇನ್ ಮಾಡಬೇಕು, ಪ್ಲಸ್ ಫೈರ್ ಎಕ್ಸ್ಟಿಂಗ್ವಿಷರ್ ಟ್ರೈನಿಂಗ್ ಆಗಿರೋರು ಏನ್ ಕೆಲಸ ಮಾಡಬೇಕು, ಫಸ್ಟ್ ಏಡ್ ಅವ್ರು ಏನ ಪ್ರಿಪೇರ್ ಮಾಡ್ಕೋಬೇಕು, ಈ ತರದೆಲ್ಲ ಪ್ರಿಪರೇಷನ್ ಮಾಡಿಸ್ತಾ ಇದ್ರು ಕಂಪ್ನಿನಲ್ಲಿ ಸೇಫ್ಟಿ ಡ್ರಿಲ್ ಅಂತ. ಆ ರೀತಿ ಇಲ್ಲಿ ಒಂದು ಡ್ರಿಲ್ ಅನ್ನ ನಡೆಸಿದರೆ, ರಿಹರ್ಸಲ್ ಫಾರ್ ಬ್ಲಾಕ್ ಔಟ್ ಕಂಟೋನ್ಮೆಂಟ್ ಏರಿಯಾ ಪೂರ್ತಿ. ಯಾವತ್ತು ಮೇ 4ನೇ ತಾರೀಕು ಸಂಡೇ 9 ಗಂಟೆಯಿಂದ 9:30 ಟೈಮ್ ನಲ್ಲಿ ಆ ಡ್ರಿಲ್ ಅನ್ನೋದನ್ನ ಮಾಡಬೇಕು ಅಂತ ಪ್ಲಾನ್ ಮಾಡಿರೋ ಒಂದು ಲೆಟರ್ ಪೋಸ್ಟ್ ಆಗಿದೆ. ಇದು ಗೌರ್ಮೆಂಟ್ ಲೆಟರ್ ಇದ್ರೂ ಇರ್ಬೋದು, ಯಾಕೆಂದ್ರೆ ಡೆಪ್ಯೂಟಿ ಕಮಿಷನರ್ ಆಫ್ ಫಿರೋಜ್ಪುರ್ ಇವ್ರಿಗೆ ಹೋಗಿದೆ ಅಂದ್ರೆ ಸ್ವಲ್ಪ ಸತ್ಯ ಇದ್ದೇ ಇರುತ್ತೆ ಅನ್ಸುತ್ತೆ. ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನೋ ಹಾಗೆ ಇಲ್ಲಿ ಒಂದು ಪ್ರಿಕಾಷನ್ ತಗೊಳ್ತಾ ಇದಾರಾ, ಇಲ್ಲ ಫ್ಯೂಚರ್ ಅಲ್ಲಿ ಈ ತರ ಅನಾಹುತ ಬಂದ್ರೆ ಯಾವ ರೀತಿ ಎದುರಿಸ್ಬೇಕು ಅಂತ ಪ್ರಿಪೇರ್ ಆಗ್ತಾ ಇದ್ದಾರಾ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ. 9 ರಿಂದ 9:30 ತನಕ 4ನೇ ತಾರೀಕು ಈ ತರ ಒಂದು ಡ್ರಿಲ್ ನಡೆಯುತ್ತೆ. ನಡೆದಿದೆ, ಆಲ್ರೆಡಿ ನಡೆದಿರೋದಕ್ಕೆ ಏನಾದ್ರು ಪ್ರೂಫ್ ಇದೆಯಾ? ಪ್ರೂಫ್ಗಳು ನಾನು ಇಂಟರ್ನೆಟ್ ಅಲ್ಲಿ ಹುಡುಕ್ದೆ. ಅಷ್ಟೇ ಅಲ್ಲ, ಇದ್ರಲ್ಲಿ ಇನ್ನೊಂದು ಪಾಯಿಂಟ್ ನ ಮೆನ್ಷನ್ ಮಾಡ್ತಾರೆ. ಯು ಆರ್ ರಿಕ್ವೆಸ್ಟೆಡ್ ಟು ಎನ್ಶೂರ್ ದ ಅಡೆಕ್ವೇಟ್ ಸೆಕ್ಯೂರಿಟಿ arrangements during this period given the total blackout. This rehearsal aims to ensure the preparedness and effectiveness in implementing the blackout procedure during the prevailing war threats. ಅಂದ್ರೆ ಯುದ್ಧದ ಸಂಭವದಲ್ಲೂ ಬ್ಲಾಕ್ಔಟ್ ಅಂತಾನೆ ಕರೆದಿದ್ದಾರೆ. ಯುದ್ಧ ಏನಾದ್ರೂ ನಡೆದ್ರೆ ಅದಕ್ಕೆ ಪ್ರಿಪರೇಷನ್ ಯಾವ ತರ ಇರಬೇಕು, ಜನರನ್ನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದಕ್ಕೂ ಈ ಸೇಫ್ಟಿ ಡ್ರಿಲ್ ಅನ್ನೋದು ನಡೆದಿರಬಹುದು. ಬ್ಲಾಕ್ಔಟ್ ಡೇ ಅಂತಾನೆ ಕರೆದಿದ್ದಾರೆ, ಬ್ಲಾಕ್ಔಟ್ ಡ್ರಿಲ್ ಅಂತಾನೂ ಕರೆದಿದ್ದಾರೆ. ಒಟ್ನಲ್ಲಿ ಯುದ್ಧ ನಡೆಯಬಹುದು, ಇಲ್ಲ ಪ್ರಕೃತಿ ವಿಕೋಪ ಆಗ್ಬಹುದು, ಏನೇ ಸಂಭವಿಸಿದ್ರು ಅದಕ್ಕೆ ಸೇಫ್ಟಿ ಪ್ರಿಕಾಷನ್ ಬ್ಲಾಕ್ಔಟ್ ರಿಹರ್ಸಲ್ ನಡೆಯೋದಕ್ಕೆ ಶುರು ಮಾಡ್ಕೊಳ್ತಾ ಇದೆ. ಈಗ ಪಂಜಾಬ್ ಅಲ್ಲಿ ಆಗಿರುವಂತ ಸೇಫ್ಟಿ ಡ್ರಿಲ್ ಇದು. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಕೆಲವಷ್ಟು ವಿಡಿಯೋಗಳು ಇಲ್ಲಿದಾವೆ ನೋಡಿ. ಇದು ಬಂದು ಪಂಜಾಬ್ ಅಲ್ಲಿ ಆಗಿರುವಂತ ಇನ್ಸಿಡೆಂಟ್. ಅಲ್ಲಿ ಸೇಫ್ಟಿ ಡ್ರಿಲ್ ಮಾಡೋದಕ್ಕೆ ಬಿಫೋರ್ ಆಗಿ ಈ ತರ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈ ತರ ಸೇಫ್ಟಿ ಡ್ರಿಲ್ ನಡೆಯುತ್ತೆ, ಕರೆಂಟ್ ಇರೋದಿಲ್ಲ, ಈ ಸಂದರ್ಭದಲ್ಲಿ ನಾವು ಯಾವ ತರ ಬದುಕಬೇಕು ಅನ್ನೋದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ಅವರು ಫ್ಯೂಚರ್ ಅಲ್ಲಿ ನಡೆಯುವಂತದನ್ನ ಫಸ್ಟೇ ಅನೌನ್ಸ್ ಮಾಡಿ ಎಚ್ಚರಿಕೆ ವಹಿಸುವ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಈ ಲೆಟರ್ಗೆ ಸಾಕ್ಷಿ ಅನ್ನೋ ಹಾಗೆ ಈ ಸೇಫ್ಟಿ ಡ್ರಿಲ್ ಅನ್ನೋದಕ್ಕೆ ಮುಂಚೆ ಈ ತರ ಅನೌನ್ಸ್ಮೆಂಟ್ ಮಾಡಿ ಸೇಫ್ಟಿ ಡ್ರಿಲ್ ನ ನಡೆಸಿದ್ದಾರೆ. ಬ್ಲಾಕ್ ಔಟ್ ರಿಹರ್ಸಲ್ ಅಂತಾನೆ ಕರೆದಿದ್ದಾರೆ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವರು ಇಂಡಿಯಾ ಟುಡೇ ನಲ್ಲಿ ಹೇಳಿರುವಂತ ಆರ್ಟಿಕಲ್ ಅಲ್ಲಿ ವಿಷಯಗಳನ್ನ ಒಂದ್ಸಲ ನೀವು ನೋಡಿ. Ever since the Pahalgam terror attack, there has been tension along the borders, be it Punjab, be it any state where the border is shared with Pakistan. So we are in Firozpur Kent, and we saw some time back this entire locality was lit up. But the strict orders were today, a blackout rehearsal has taken place in Firozpur, and you can see we had a busy dhaba where the customers were there, the lighting was there. But now, Firozpur Kent today, and orders were given by the cantonment board to ensure that blackout rehearsal has to be done in Firozpur, where the lights will be switched off for half an hour from 9 p.m. to 9:30 p.m.
So basically, you can see the situation. The entire light has gone in this area, and we on the right side here, the dhabas where the light is missing, and we are on the right side. It is a beat on the right side where there is a judicial complex. You can see there is no lighting. So basically, it was done to check the preparedness, that how prepared the protocol is, to see that when the blackout protocols are followed or not followed, as there is a situation which demands that anything can happen anytime in the bordering areas. From those tokens, the Jammu Sasim Basim India today. ಈ ವಿಡಿಯೋನ ನೋಡಿದ್ರಲ್ಲ, ಬ್ಲಾಕ್ ಔಟ್ ಡ್ರಿಲ್ ಅಂತಾನೆ ಕರೆದಿದ್ದಾರೆ. ಅಂದ್ರೆ ಕತ್ಲೆ ಪರಿಸ್ಥಿತಿ ಯಾವ ತರ ಇರುತ್ತೆ ನಮ್ಗೆ ಅರ್ಥ ಆಗ್ಬೇಕು. ಕೆಲವೊಂದು ಸಲ ಬೇಕಾದಾಗ ಕರೆಂಟ್ ಅನ್ನ ತೆಗಿಬೇಕಾದಂತ ಸಂದರ್ಭ ಬರುತ್ತೆ. ಯುದ್ಧ ಏನಾದ್ರೂ ನಡೆದ್ರೆ ಕತ್ತಲೆ ಅನ್ನೋದನ್ನ ಅನುಭವಿಸಬೇಕಾದ ಪರಿಸ್ಥಿತಿ ಬರುತ್ತೆ ಬಾರ್ಡರ್ ಅಲ್ಲಿ ಇರೋರಿಗೆ. ಅಂತದಕ್ಕೋಸ್ಕರನೇ ಈಗ ಈ ಸೇಫ್ಟಿ ಡ್ರಿಲ್ ನ ಫಿರೋಜ್ಪುರ್ ಅನ್ನೋ ಒಂದು ಜಾಗದಲ್ಲಿ ಮಾಡಿದ್ದಾರೆ. ನಾನು ನಿಮಗೆ ಲೆಟರ್ ತೋರಿಸೋದ್ನಲ್ಲ, ಆ ಲೆಟರ್ ಅಲ್ಲಿ ಇರುವಂತ ಜಾಗದಲ್ಲಿ ಈ ರೀತಿ ಸೇಫ್ಟಿ ಡ್ರಿಲ್ ಒಂದನ್ನ ಮಾಡಿ ಬಿಫೋರ್ ಅನೌನ್ಸ್ ಮಾಡಿ ಒಂದು ಅರ್ಧ ಗಂಟೆ ಪೂರ್ತಿಯಾಗಿ ಕತ್ಲಲ್ಲಿ ಬದುಕಿದ್ರೆ ಜೀವನ ಯಾವ ತರ ಇರುತ್ತೆ. ಯಾಕೆ ಈ ತರ ಡ್ರಿಲ್ ಗಳನ್ನ ಮಾಡ್ತಾ ಇದ್ದಾರೆ? ನಾರ್ಮಲ್ ಆಗಿ ಯುದ್ಧ ಅನ್ನೋದು ನಡೆದ್ರೆ ರಾತ್ರಿ ಹೊತ್ತು ದಾಳಿ ನಡೆಯೋ ಸಂದರ್ಭ ಜಾಸ್ತಿ ಇರುತ್ತೆ. ಎಲ್ಲಿ ಲೈಟಿಂಗ್ ಅನ್ನೋ ಜಾಸ್ತಿ ಇರುತ್ತೆ, ಜನವಸತಿ ಪ್ರದೇಶ ಜಾಸ್ತಿ ಎಲ್ಲೆಲ್ಲಿರುತ್ತೆ ಅಂತ ಜಾಗಗಳ ಮೇಲೆ ದಾಳಿ ಮಾಡೋದಕ್ಕೆ ದೇಶಗಳು ಪ್ರಯತ್ನ ಮಾಡ್ತವೆ. ಅಂತ ಟೈಮಲ್ಲಿ ಕರೆಂಟ್ ಇಲ್ಲದೆ ಇದ್ರೆ ಆ ಜಾಗದಲ್ಲಿ ಜನವಸತಿ ಇಲ್ಲ ಅನ್ಕೊಂಡು ಆ ಜಾಗದಲ್ಲಿ ದಾಳಿಗಳಾಗುವುದಿಲ್ಲ. ಅದಕ್ಕೋಸ್ಕರನೇ ಎಮರ್ಜೆನ್ಸಿ ಏನಾದ್ರೂ ಬಂದ್ರೆ, ಯುದ್ಧ ನಡೆದ್ರೆ ಅಂತ ಸಂದರ್ಭದಲ್ಲಿ ಪ್ರಿಪೇರ್ ಆಗೋದಕ್ಕೋಸ್ಕರ, ಜನಕ್ಕೆ ಇವುಗಳ ಬಗ್ಗೆ ಅರಿವು ಇರೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಈಗ ಆ ಬಾರ್ಡರ್ ಪ್ರದೇಶಗಳಲ್ಲಿ ಕರೆಂಟ್ ಅನ್ನ ತೆಗೆದು ಜನರನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಆಗಿ ಯುದ್ಧ ನಡೆದ್ರೆ ಯಾವುದೇ ರೀತಿ ಕರೆಂಟ್ ಇಲ್ಲ ಅಂದ್ರೂ ನಾವು ನಮ್ಮ ಬದುಕನ್ನ ಕಾಯ್ದಿಟ್ಕೋಬೇಕಾಗತ್ತೆ. ಈ ಯುದ್ಧದಿಂದ ಬಚಾವ್ ಆಗೋದಕ್ಕೆ ಏನೇನ್ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನ ಈ ಬಿಫೋರ್ ವಿಡಿಯೋದಲ್ಲೂ ತೋರಿಸಿದೆ, ಅಲ್ಲಿ ತಿಳಿಸಿ ಹೋಗಿರ್ತಾರೆ ಮೊದಲೇ. ಈ ತರ ಎಮರ್ಜೆನ್ಸಿ ಏನಾದ್ರು ಬಂದ್ರೆ, ಯುದ್ಧ ನಡೆಯೋ ಸಂದರ್ಭದಲ್ಲಿ ಕರೆಂಟ್ ಇರೋದಿಲ್ಲ, ಫೋನ್ಗಳು ವರ್ಕ್ ಆಗೋದಿಲ್ಲ, ಪ್ಲಸ್ ಯಾವುದೇ ಫೆಸಿಲಿಟಿ ನಿಮಗೆ ಸಿಗೋದಿಲ್ಲ. ಪೊಲೀಸ್ ಆಗ್ಬೋದು, ಮಿಲಿಟರಿ ಆಗ್ಬೋದು, ಯಾವುದೇ ಫೆಸಿಲಿಟಿ ಸಿಗೋದಿಲ್ಲ. ಇಂಥ ಟೈಮ್ನಲ್ಲಿ ನಿಮ್ಮ ಲೈಫನ್ನ ನೀವೇ ನೋಡ್ಕೊಳ್ಳಿ ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿ ಸೇಫ್ಟಿ ಡ್ರಿಲ್ ನ ರಿಹರ್ಸಲ್ ನ ಮಾಡಿದ್ದಾರೆ. ಮುಂದೆ ಈ ತರ ಅನಾಹುತ ನಡಿಬಹುದು, ಅಂತ ಅನಾಹುತ ನಡೆದ್ರೆ ಪ್ರಿಪೇರ್ ಆಗಿರಿ ಅದನ್ನ ಎದುರಿಸೋದಕ್ಕೆ ಅನ್ನೋದಷ್ಟೇ ಇವರ ಉದ್ದೇಶ. ಈ ತರದ್ದು ಬ್ಲಾಕ್ ಔಟ್ ಡೇ ಸೇಫ್ಟಿ ಡ್ರಿಲ್ಗಳು, ರಿಹರ್ಸಲ್ಗಳು ನಡೀತಾ ಇದ್ದಾವೆ. ಏನಿದ್ರ ಕಾರಣ ಅನ್ನೋ ಪ್ರಶ್ನೆಗಳು ಉಟ್ಕೊಂಡ್ಬಿಡುತ್ತೆ. ಒಂದು ಯುದ್ಧದ ಛಾಯೆ ಅನ್ನೋದು ಮೂಡಬಹುದು, ಇಲ್ಲ ಅಂದ್ರೆ ಪ್ರಕೃತಿ ವಿಕೋಪಗಳು ಹೆಚ್ಚಾಗ್ತಾ ಹೋಗ್ಬೋದು. ಎರಡರಲ್ಲೂ ನಡೆಯುತ್ತೆ. ಅದನ್ನ ಎದುರಿಸೋದಕ್ಕೆ ಸಿದ್ಧ ಆಗಿ ಅನ್ನೋದಕ್ಕಷ್ಟೇ ಇವರು ಮಾಡ್ತಾ ಇರುವಂತ ಈ ರಿಹರ್ಸಲ್ಗಳು. ಇದು ಪಂಜಾಬ್ಗಷ್ಟೇ ಅಲ್ಲ, ಭೂಮಿ ಮೇಲಿರೋರ್ಗೆ ಎಲ್ಲರಿಗೂ ಎಷ್ಟೋ ದೇಶಗಳು ಮಾಡ್ತಾ ಇದೆ. ನಾವು ಕೂಡ ಇಂಥದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು, ನಾವು ಪ್ರಿಪೇರ್ ಆಗಬೇಕು ಅನ್ನೋದಕ್ಕಷ್ಟೇ ಈ ವಿಡಿಯೋಗಳನ್ನ ತಿಳ್ಕೊಂಡು ನೋಡಿ ಅರ್ಥ ಮಾಡ್ಕೋಬೇಕಾಗಿರೋದು. ನಮ್ಮಲ್ಲಿ ಸೇಫ್ಟಿ ಡ್ರಿಲ್ ಅವಶ್ಯಕತೆ ಇಲ್ಲ ಬಿಡಿ, ಯಾರು ಬಂದು ಇಲ್ಲಿ ದಾಳಿ ಮಾಡ್ತಾರೆ ಅನ್ನೋರು ಇದೀರ. ಆದ್ರೂ ಕೂಡ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ, ಕರೆಂಟ್ ಎಲ್ಲಾ ಕಡೆ ತೆಗೆಯುವಂತ ಸಂದರ್ಭ ಬರಬಹುದು. ನಾನು ಹೇಳಿದ್ನಲ್ಲ, ರಾಕೆಟ್ ಲಾಂಚರ್ಗಳು ಇಲ್ಲ ಫ್ಲೈಟ್ಗಳು, ಬಾಂಬರ್ಗಳು ಪಾಸ್ ಆಗುವಾಗ ಎಲ್ಲಿ ಜಾಸ್ತಿ ಜನವಸತಿ ಇದೆ, ಎಲ್ಲಿ ಜಾಸ್ತಿ ಲೈಟ್ ಉರಿತಾ ಇದೆ ಅಂತ ಜಾಗದ ಮೇಲೆ ದಾಳಿ ನಡಿಬಾರ್ದು ಅನ್ನೋದಕ್ಕೋಸ್ಕರನೇ ಕರೆಂಟ್ ಅನ್ನ ತೆಗೆಯುವಂತ ಕೆಲಸ ಮಾಡ್ತಾರೆ. ಎಷ್ಟೋ ಗಂಟೆಗಳ ಕಾಲ ಕರೆಂಟ್ ಅನ್ನೋದು ಇರೋದಿಲ್ಲ. ಪ್ಲಸ್ ಬದುಕೋದಕ್ಕೆ ಆಶ್ರಯಗಳೇ ಇಲ್ಲದೆ ಇರುವಂತ ಟೈಮ್ ಬರ್ಬೋದು. ಇಂಥದನ್ನೆಲ್ಲ ಎದುರಿಸೋದಕ್ಕೆ ಸಿದ್ಧ ಆಗಿ ಅನ್ನೋದಷ್ಟೇ ಇವರು ತಿಳಿಸ್ತಾ ಇರೋದು. ಫಿರೋಜ್ಪುರ್ ಅಲ್ಲಿ ಗೌರ್ಮೆಂಟ್ ಅನೌನ್ಸ್ ಮಾಡಿರುವಂತ ರಿಹರ್ಸಲ್ ಇದು. ಇಂಥದನ್ನೆಲ್ಲ ನೋಡಿ ನಾವು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲೂ ಈ ತರದ್ ಬರುವಂತ ಸಂದರ್ಭ ಬರ್ಬೋದು, ಬರ್ದೇನೂ ಇರ್ಬೋದು. ಆದ್ರೆ ನಮ್ ಸಿದ್ಧತೆ ನಾವು ಮಾಡ್ಕೊಂಡಿರೋಣ ಅನ್ನೋದಷ್ಟೇ ನಮ್ಮ ಉದ್ದೇಶ. ಎಲ್ಲದಕ್ಕೂ ಸಿದ್ಧರಾಗಿ, ಯುದ್ಧ ನಡೆಯಬಹುದು, ಇಲ್ಲ ಪ್ರಕೃತಿ ವಿಕೋಪ ಆಗ್ಬೋದು, ಬಟ್ ಎಲ್ಲದಕ್ಕೂ ಸಿದ್ಧರಾಗಿ ಅಂತ ಎಚ್ಚರಿಸ್ತಾ ಇದ್ದಾವೆ ಈ ವಿಡಿಯೋಗಳು. ಎಚ್ಚೆತ್ಕೊಳ್ಳದೆ ಇದ್ರೆ ಎಲ್ಲ ಗೊತ್ತಿದ್ದು ನಾವು ಸುಮ್ಮನೆ ಕೂತಿದೀವಿ ಅಂದ್ರೆ ಅವ್ರಿಗಿಂತ ದೊಡ್ಡ ಮೂರ್ಖರು ಇನ್ನೊಬ್ರು ಇಲ್ಲ. ಎಚ್ಚೆತ್ಕೊಂಡಿದ್ರೆ ಸಾಕು. ಎಂಥದ್ದೇ ನಡೆದ್ರು ಧೈರ್ಯದಿಂದ ಎದುರಿಸ್ಬೋದು. ಆ ಧೈರ್ಯ ನಮ್ಮಲ್ಲಿರುತ್ತೆ, ದಾರಿ ನಮ್ಮ ಮುಂದೆ ಇರುತ್ತೆ ಅಷ್ಟೇ. ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಬೇಕು ಅಂತ ಹೇಳಿದ್ದು. ಇನ್ನ ಈ ತರದ ಎಷ್ಟೆಷ್ಟು ವಿಡಿಯೋಗಳಿದೆ ನಿಮಗೆ ತಿಳಿಸುವಂಥದ್ದು ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.